ನಿನ್ನೆ ಇವರು 2 ದಿವಸವರೆಗೂ ಕೂಡ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಿ ಕೊನೆಯಲ್ಲಿ ಇವತ್ತು ಕಾರ್ಯಕ್ರಮ ಇವತ್ತು ಜೊತೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ಆಸೀನರಾದಂಥ ಕಲಬುರಗಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂಥ ಅಶೋಕ್ ಬಗ್ಲಿ ಅವರೇ, ವಿಭಾಗೀಯ ಸಹಕರ್ಮಿಗಳು ಸೋದರಂತ ಶ್ರೀಮಂತನ ತಳವಾರ್ ಅವರೇ, ಜಿಲ್ಲಾ ಪುನಃ ಕಾರ್ಯದರ್ಶಿಗಳು ಸೋದರಿಯಾದಂಥ ಶೋಭಾ ಬಾಣಿಯಕ್ಕ ಅವರೇ, ರಾಜ್ಯ ಕಾರ್ಯಕ್ರಮ ಸದಸ್ಯರು ಸೋದರಿಯಾದಂಥ ಶಶಿಕಲಾ ತೆಂಗಳಿ ಅವರೇ, ನಮ್ಮ ಮಂಡಲಿನ ಅಧ್ಯಕ್ಷರು ಸೋದಂತ ಗಂಗಗೌಡ್ರೆ, ಶಾಬರ್ ಮಂಡಲಿನ ಅಧ್ಯಕ್ಷರು ಸೋದರಂತ ನಿಂಗಣ್ಣ ಊರುಕೊಡವರೇ, ಪ್ರಶಿಕ್ಷಣ ಒಳಗೆ ನಮಗೆ ಮಾರ್ಗದರ್ಶನ ಮಾಡೋಕ್ಕೋಸ್ಕರ ಬೆಳಿಗ್ಗೆ ಬೀದರ್ನಿಂದ ಆಗಮಿಸಿ ಮುಗಿಯವರಿಗೂ ಕೂಡ ಜೊತೆಯಲ್ಲಿದ್ದಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಮಾರ್ಗದರ್ಶಕರಾದಂಥ ರಾಷ್ಟ್ರದ ನಾಗಮೂರ್ತಿ ಅನ್ನೋರೆ, ಈಗ ನಮ್ಮ ಪಕ್ಷ ಹಿರಿಯ ಮುಖಂಡರು ಸುವಂತ ಧರ್ಮ ಹಿಡಿದಾಡೋರೆ, ಬೀರಣ್ಣ ಕಲ್ಲೂರವರೇ, ನಮ್ಮ ಪಕ್ಷ ಹಿರಿಯ ಮುಖಂಡ ನಮ್ಮ ಆಲಯ ಇರುವುದು ಸಿದ್ದನಗೌಡ ಇರುವುದು ಮುರುಘಾ ಸೌಕರ್ ಅವರು, ಅಪ್ಪನಷ್ಟಿಗೆ ಅವರು, ನಮ್ಮ ಪಕ್ಷ ಅನೇಕ ಹಿರಿಯ ಮುಖಂಡರು, ನಮ್ಮ ಮಂಡಳಿನ ಜನರಲ್ ಸೆಕ್ರೆಟರಿ ಅಂತ ಅಶೋಕ್ ಅವರೇ, ಪ್ರವೀಣ್ ಮುಚ್ಚೇಟಿ ಅವರೇ, ದೇವದಾಸ್ ಅವರೇ ಮತ್ತು ದಿನೇಶ್ ಗೌಳಿ ಅವರೇ, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನನ್ನ ಹಿರಿಯ ಮುಖಂಡರೇ, ಸೋದರಿಯರೇ, ಈಗಾಗಲೇ 2 ದಿವಸ ಇಟ್ಕೊಂಡು ಯಾವ ರೀತಿ ಅಭ್ಯಾಸ ನಡೆಯಬೇಕು ಅನೇಕರು ಕೂಡ ಮಾತಾಡಿ ಇವತ್ತು ನಮ್ಮ ಅಧಿವೇಶನ ಇಟ್ಕೊಂಡು ಆಕ್ಚುಲಿ ನನ್ನ ಚಳಿಯಬೇಕು ನಾನು ಇಲ್ಲೇ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ರಾಜ್ಯ ಅಧ್ಯಕ್ಷರು ನಿನ್ನ ಮಧ್ಯಾಹ್ನ 4 ಗಂಟೆಗೆ ಪಾರ್ಟಿ ಆಫೀಸಲ್ಲಿ ಚಿತ್ರದುರ್ಗ ಟು ಬೆಂಗಳೂರು ಪಾದಯಾತ್ರೆ 22ನೇ ದಿನದಿಂದ ಅವರ ಜವಾಬ್ದಾರಿ ನಮಗೆ ಕೂಡ ಕರೆದು ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಆ ಮೀಟಿಂಗ್ಗಳಲ್ಲಿ ಕೂಡ ನಾವು ಭಾಗವಹಿಸಿ ಹಿರಿಯ ಪಕ್ಷದ ಶಾಸಕರು, ಮಾಜಿ ಸಚಿವರು ರೋಹಿತ್ ಕಾಂಗ್ರೆಸ್ ಅವರೇ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಚಂದ್ರನಾರಾಯಣ ನಾರಾಯಣ ಸ್ವಾಮಿ ಇರ್ಬೋದು, ಮಾನಪ್ಪ ವಜ್ರವರಾಗಿರ್ಬೋದು, ಅನೇಕ ಪಕ್ಷದ ಶಾಸಕರು ಆ ಮೀಟಿಂಗ್ನಲ್ಲಿ ನಾವು ಕೂಡ ಭಾಗವಹಿಸಿ ರಾತ್ರಿ 8 ಕೂಡ ಅದು ಬೆಂಗಳೂರಿನಲ್ಲಿ ಕೂಡ ರಾತ್ರಿ ಬರಲಿಕ್ಕಾಗಲಿಲ್ಲ. ಆದರೆ ನಿನ್ನೆ ಹಿಡ್ಕೊಂಡು ಇವತ್ತಿನವರೆಗೂ 2 ದಿವಸವರೆಗೂ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ಈ ಪ್ರಶಿಕ್ಷಣ ವರ್ಗದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಒಳ್ಳೆಯ ಸಂಖ್ಯೆ ತಾವೆಲ್ಲರೂ ಕೂಡ ಭಾಗವಹಿಸಿ ಕೆಲವು ಜನ ರಾತ್ರಿ ಹೋಗಿರ್ಬೋದು, ಕೆಲವು ಜನ ಇಲ್ಲೇ ಉಳ್ಕೊಂಡಿರ್ಬೋದು. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಶಾಸಕರಾಗಿ ಕೂಡ ನಾನು ಬಂದಿರಲಿಲ್ಲ. ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾನು ಇವತ್ತು ಅನೇಕ ಪಕ್ಷ ಹಿರಿಯ ಮುಖಂಡರು ಅನೇಕ ವಿಷಯಗಳು ಅನೇಕ ಹಿರಿಯರು ಕೂಡ ತಮ್ಮ ಮಾತನಾಡಿ ಇವತ್ತು ಸಾವು ಕೂಡ ಬಂದು ಮಾತಾಡಿ ಹೋಗಿರಬಹುದು, ವಿವಿಧ ಪುತ್ರರು ಮಾತಾಡಿ ಹೋಗಿರಬಹುದು. ನನಗನ್ನಿಸ್ತಾ ಎಲ್ಲ ಪಕ್ಷ ಬಹಳ ಅನೇಕ ಹಿರಿಯ ಮುಖಂಡರು ಕೂಡ ಈ ಕಾರ್ಯಕ್ರಮ ತಾವೆಲ್ಲ ಭಾಗವಹಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಇರಬೇಕು, ಭಾರತೀಯ ಜನತಾ ಬಗ್ಗೆ ಸಂಘ ಸಂಸ್ಥೆಯಲ್ಲಿ ಬಂದಂಥ ಪಾರ್ಟಿ ಯಾವ ರೀತಿ ನಾವು ಇರಬೇಕು ಅಂತಕ್ಕಂಥ ಕೂಡ ಅನೇಕ ನಾವೆಲ್ಲ ಬಹಳಷ್ಟು ಜನ ಹೊಸವರಿಂದ ನಾನೆಲ್ಲ 50-60% ನಾವೆಲ್ಲರೂ ಕೂಡ ಮೊದಲನೇ ಸಲ ಈ ಪ್ರಶಿಕ್ಷಣ ವರ್ಗದಲ್ಲಿ ನಾವು ಭಾಗವಹಿಸುವಂತೆ ನಾನು ಅನ್ಕೊಂಡಿದ್ದೆ. ಆದರೆ ತಾವೆಲ್ಲ ಮನೆ ಬಿಟ್ಟು ಈಗಲೇ 4 ಗಂಟೆಗೆ ಶರ್ಮಾ ಮೇಡಮ್ ಹೇಳಿದ್ರು, ಆದರೆ ನಾವು ಮನೆ ಬಿಟ್ಟು ಇಲ್ಲಿ ಬಂದು ಇಲ್ಲಿ ಹಾಸ್ಟೆಲ್ನಾಗ ಇದ್ದೀವಿ ಅಂತ ಅನ್ಸ್ತಾ ಉಂಟು. ಅದು ಸತ್ಯನೇ ಅದು. ಯಾಕಂತಂದ್ರೆ ಇವತ್ತಿನ ದಿನದಲ್ಲಿ ನಾವು 2 ದಿನ ಮನೆ ಬಿಟ್ಟು ಇಲ್ಲಿ ಬಂದು ಉಳಿತಾ ಇದ್ದೀವಿ ಅಂದರೆ ಯಾರಿಂದ ಸಾಧ್ಯ ಇಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮಾತ್ರ ಸಾಧ್ಯ. ಇಲ್ಲೇ ನಾವು ಯಾರಿಗೆ ರೊಕ್ಕ ಕೊಟ್ಟು ನಾಳೆ ಕೊಟ್ಟು ನಾವು ಯಾವುದು ಕಳಿಸಿಲ್ಲ. ಈ ಪ್ರಶಿಕ್ಷಣ ಅವರಿಗೆ ನಡೀಬೇಕಾದ್ರೂ ಕೂಡ ಈಗ ಏನು ಎಕ್ಸ್ಪೆಂಡಿಚರ್ ಖರ್ಚಾಗಿದೆ ಎಲ್ಲರೂ ಕೂಡ ದೇಣಿಗೆ ಮಾಡಿ ಪ್ರಶಿಕ್ಷಣವನ್ನು ನಡೆಸಬೇಕಂತ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಹೇಳಿದಂಥದ್ದು. ಶಾಸಕರಿಗೆ 1 ರೂಪಾಯಿ ಕೇಳಬೇಡ್ರಿ, ಯಾರು ಎಲ್ಲರೂ ಕೂಡ ಒಟ್ಟಾಗಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಅನೇಕ ಕಾರ್ಯಕ್ರಮ ಮಾಡೋದ್ರಲ್ಲ, ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಬೆಂಗಳೂರಿನಲ್ಲಿ ರಾಜ್ಯ ಮೀಟಿಂಗ್ನಲ್ಲಿ ಕೂಡ ಪಾಲ್ಗೊಂಡು ಅನೇಕರು ಕೂಡ ಹೋಗಿದ್ದೀವಿ. ಆದರೆ ಇವತ್ತಿನ ದಿನ ಕಲಬುರಗಿ ಗ್ರಾಮೀಣ ಮಂಡಲ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಹಿರಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೊಡ್ತಕ್ಕಂಥದ್ದು
ರಾಜ್ಯದಲ್ಲಿ ಯಾವುದರ ಕ್ಷೇತ್ರ ಒಂದು ಗ್ರಾಮೀಣ ಮತಕ್ಷೇತ್ರ ಅಂತಕ್ಕಂಥದ್ದು ಕೂಡ ನಾವು ಅನೇಕ ಬಾರಿ ನಾವು ಕೂಡ ಕೇಳಿದ್ದೀವಿ. ಆದರೆ ಇವತ್ತು ನಿಮಗೆ 4 ಬಾರಿ ಸತತವಾಗಿ ಶಾಸಕರು ಮಾಡಿದ್ದೀವಿ, ನನಗೆ 2 ಬಾರಿ ಶಾಸಕರು ಮಾಡಿದ್ದೀವಿ. ಆದರೆ ಯಾವುದು ಅಪೇಕ್ಷೆ ಇಲ್ಲದೆ ಇವತ್ತು ಯಾವತ್ತೂ ನಾವು ಭಾರತೀಯ ಜನತಾ ಪಾರ್ಟಿನ ದುಡಿಬೇಕು, ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಹಗಲು ರಾತ್ರಿ ಶಾರದ್ ಮಂಡಲ ಆಗಿರ್ಬೋದು, ಗ್ರಾಮೀಣ ಮಂಡಲಗಳು 2 ಮಂಡಲದಲ್ಲಿ ನಾವು ಹಗಲು ರಾತ್ರಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ಇವತ್ತು ನಮ್ಮ ಸರ್ಕಾರ ಇಲ್ಲ. ಕೆಲವು ಕಾರ್ಯಕ್ರಮಗಳಿಂದ ಒಂದಾಗಿರ್ಬೋದು, ಅಭಿವೃದ್ಧಿಯಿಂದ ಒಂದಾಗಿರ್ಬೋದು, ಶಾಸಕರು ಮಾತುಕತೆಯಿಂದ ಒಂದಾಗಿರ್ಬೋದು, ಶಾಸಕರ ಸಮೇತದಿಂದ ಒಂದಾಗಿರ್ಬೋದು, ಯಾವುದೇ ಉದ್ದೇಶ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ ಇರ್ತಕ್ಕಂಥ ಇಂಥ ಮುಂದೆ ಯಾರು ಮಾಡಬಾರ್ದು ಅಂತಕ್ಕಂಥ ಕೂಡ ಕೈ ಮುಗಿದು ವಿನಂತಿ ಕೊಡ್ತಕ್ಕಂಥ ನಾನು ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಶಾಸಕರು ಬಂದರೆ ಬರಬೇಕು, ಶಾಸಕರು ಅಂತಂದ್ರೆ ಇಂಪಾರ್ಟೆಂಟ್ ಅಲ್ಲ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಾಗಿ ಈ ಕಾರ್ಯಕ್ರಮ ಭಾಗವಹಿಸಿದರೆ ಅದರ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೊಟ್ಟಾಗುತ್ತೆ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಯಾಕೆ ಅನೇಕ ನಾವು ಕೆಲಸಗಳು ಹೋದ ಅವಧಿಯಲ್ಲಿ ಕೆಲಸ ಮಾಡಿದ್ರು, ಅನೇಕ ಕೆಲಸ ಮಾಡಿಕೊಟ್ಟಿದ್ದಂಥ ಕೆಲಸಗಳಿಂದಾಗಿರ್ಬೋದು, ಅಭಿವೃದ್ಧಿಯಿಂದ ಆಗಿರ್ಬೋದು. ಆದರೆ ಈ ಪರಿಸ್ಥಿತಿಯಲ್ಲಿ ನಮ್ಗೆ ಅಭಿವೃದ್ಧಿ ಮಾಡೋಕ್ಕೆ ಆಗ್ತಾ ಇಲ್ಲ, ಅನುದಾನ ಕೂಡ ಟೋಟಲಿ ಜೀರೋ ಅಂತಕ್ಕಂಥದ್ದು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ನಾವು ಕೇಂದ್ರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ, ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ನವೀನ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಸಂಘಟನೆ ಕೂಡ ನಡೀತಾ ಇದೆ. ಆದರೆ ಕೆಲವು ದಿನಗಳಲ್ಲಿ ನನಗೆ ಅನಿಸ್ತದೆ ಈ ಮಾರ್ಚ್ನಲ್ಲಿ ಅಧಿವೇಶನ ಮುಗಿದ ತಕ್ಷಣವೇ ಏಪ್ರಿಲ್ 26-25 ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕೂಡ ಘೋಷಣೆ ಆಗುವುದು ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಈಗಲೇ ಚರ್ಚೆ ನಡೀತಾ ಇದೆ. ದಿನನಿತ್ಯದಲ್ಲಿ ಸರ್ಕಾರ ಇವತ್ತು ಅಧಿವೇಶನ ನಡೀತಂಥ ಸಂದರ್ಭದಲ್ಲಿ ನಾನು ಕೂಡ ಒಳಗಿದ್ದಂಥ ಸಮಯದಲ್ಲಿ ಜನರು ಹೇಳ್ತಾ ಇದ್ರು, ಶಾಸಕರು ಹೇಳ್ತಾ ಇದ್ರು, ಆದಷ್ಟು ತಾಲೂಕು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಬೇಕು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡಬೇಕು ಅಂತಕ್ಕಂಥ ಕೂಡ ಹೇಳ್ತಾ ಇದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಶಕ್ತಿ ಬರಬೇಕಾದ್ರೆ ವೇದಿಕೆ ಮೇಲೆ ಕೂತವರು ವೇದಿಕೆ ಮೇಲೆ ಕೂಡಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ರೆ ಮುಂಭಾಗದಲ್ಲಿ ಕೂತರೆ ನಮ್ಮ ಮೊದಲನೇ ಶಕ್ತಿ ಅಂತಕ್ಕಂಥ ಕೂಡ ಅದನ್ನು ನೆನಪಿಕೊಳ್ಳಬೇಕು. ಇವತ್ತು ನಾವು ಕೂಡ ಶಾಸಕರಾಗಿ ವಿಧಾನಸೌಧದಲ್ಲಿ ಕೂತಿದ್ದೇವೆ. ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತೇವೆ, ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಮತ್ತು ಅವ್ರು ದುಡಿದಂಥ ಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ BS ಯಡಿಯೂರಪ್ಪ ಸರ್ ನೇತೃತ್ವದಲ್ಲಿ ಸರ್ಕಾರ, ಬೊಮ್ಮಾಯಿ ಸರ್ಕಾರದಲ್ಲಿ ನಾವು ಕೂಡ ಶಾಸಕರಿಗೆ ಕೆಲಸ ಮಾಡಿದ್ದೇವೆ. ಅದು ಯಾವುದೂ ಕೂಡ ಇದೆಲ್ಲ ಆಗಲಿ ಕಾರ್ಯಕರ್ತರು ಯಾರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರು ದುಡಿತಕ್ಕಂಥದ್ದು ಅಂತಕ್ಕಂಥ ಕೂಡ ನಾವು ನಿಜವಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಇವತ್ತು ಅನೇಕರು ಹೇಳ್ಬೋದು, ಆದರೆ ಶಾಸಕರಿಗೆ ಮಾಡಲು ಸಾಧ್ಯ ಇಲ್ಲ. ಶಾಸಕ ಆಗ್ಬೇಕಂತ ಹೇಳಿ ಲಕ್ಷಣಗಳ ಜನ ಹಗಲು ರಾತ್ರಿ ದುಡಿದು ಪಾರ್ಟಿ ಪಕ್ಷ ಕಟ್ಟಿ ಚುನಾವಣೆ ಮುಗಿಯುವವರೆಗೂ ಕೂಡ ಓಟ್ ಹಾಕಿ ಆ ಚುನಾವಣೆ ಬಾಕ್ಸ್ಗಳು ಪ್ಯಾಕ್ ಮಾಡೋರು ಕೂಡ ಸಂಜೆ 5 ಗಂಟೆ 6 ಗಂಟೆ ತನಕ ಗೋಲ್ಡಿನ ಕೆಲಸ ಮಾಡ್ತಿರಲಿಲ್ಲ. ಅದು ತಮ್ಮ ಮಾತ್ರ ಯಾವತ್ತೂ ಕೂಡ ಮುಗಿಸ್ಬೇಕಾಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇವತ್ತಿಂತ ಕಾರ್ಯಕ್ರಮ ನಡೀತಿರ್ತಾವೆ, ನಾವು ಬರ್ತೀವಿ, ಕಾರ್ಯಕ್ರಮ ಭಾಗವಹಿಸ್ತೀವಿ, ಹೋಗ್ತೀವಿ. ಆದರೆ ಸಂಘಟನೆ ನಡೀತಕ್ಕಂಥದ್ದು ಈಗ ಶಾಣಪ್ಪನವರು ಬರಲಿಯನ್ನು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಯಾವ ರೀತಿ ನಡೀಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕಾರ್ಯಕ್ರಮ ಯಾವ ರೀತಿ ಆಗಬೇಕು, ಪ್ರಶಿಕ್ಷಣ ವರ್ಗದಲ್ಲಿ ಎಷ್ಟು ಜನ ಮುಂದಿರಿ, ಎಷ್ಟು ಜನ ಬಗ್ಗೆ ತಿಳಿಸಲು ಇವತ್ತು ರಾಜ್ಯದಲ್ಲಿ 5ನೇ ನಮ್ಮ ಶಿಕ್ಷಣ ವರ್ಗ ಇವತ್ತು ನಮ್ಗೆ ಎಲ್ಲರೂ ಕಾರಣ 5ನೇ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ನಾನು ಕೇಳ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೀನಿ. ಯಾವತ್ತೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಉಳಿದಿದ್ದೀನಿ. ಇವತ್ತು ನಮಗೆಲ್ಲ ಆಶೀರ್ವಾದದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಹೇಳ್ಬರ್ತೀವಿ ಶಾಸಕರಾಗಿ ನೀವೆಲ್ಲ ಆಶೀರ್ವಾದದಿಂದ ನಮಗೆ ಕೆಲಸ ಮಾಡೋಕ್ಕೆ ಎಲ್ಲರೂ ಕೂಡ ಶಕ್ತಿ ಕೊಟ್ಟಿದೆ ಅಂತಕ್ಕಂಥ ಕೂಡ ಇನ್ನೊಂದು ಸರ್ತಿ ಹೇಳಿ, ಇವತ್ತು ರಾಜ್ಯದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ದೇಶದ ದೊಡ್ಡ ಪಕ್ಷ ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಘಟನೆಯಲ್ಲಿ ರಾಜ್ಯದಲ್ಲಿ ರಾಜ್ಯ ಕಾರ್ಯದರ್ಶಿ ಅಂತ ಹೇಳಿ ಗುರುತಿಸಿ ಇವತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ತಮ್ಮೆಲ್ಲರಿಗೂ ಹೇಳಿ, ಈ ಕಾರ್ಯಕ್ರಮದಲ್ಲಿ ಅನೇಕರೆಲ್ಲ ಇದೆಲ್ಲ ಮಾತಾಡ್ತಲೋ ಹೋಗಿರ್ಬೋದು, ಆದರೆ ಕೆಲವರು ಕೂಡ ಇಲ್ಲೇ ಕುಂತಿರ್ಬೋದು. ತಮ್ಮೆಲ್ಲರೂ ಕೂಡ ಇನ್ನೊಂದು ಸರ್ತಿ 2 ದಿನವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಮಯ ಕೊಟ್ಟು ಈ ಕಾರ್ಯಕ್ರಮ ಕೂಡ ತಾವೆಲ್ಲರೂ ಯಶಸ್ವಿ ಮಾಡಿಕೊಟ್ಟಿದ್ದು ತಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಎಲ್ಲರೂ ಕೂಡ ನಮಸ್ಕಾರ.